ಬಿಹಾರ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ನಿನ್ನೆ ಸಂಜೆಯ ಹೊತ್ತು ಎಕ್ಸಿಟ್ ಪೋಲ್ಗಳು ಪ್ರಕಟವಾಗಿದ್ದಾವೆ. ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಆಗಿ ಹೇಳುತ್ತಾ ಅಂತ ಕೇಳಿದ್ರೆ ಇಲ್ಲ. ಆದರೆ ಹಲವು ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ನಿಜವಾಗಿದೆ, ಕೆಲ ಸಂದರ್ಭಗಳಲ್ಲಿ ಸುಳ್ಳಾಗಿದೆ. ನಾನು ಹಲವು ಅನ್ನೋದನ್ನ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಹಲವು ಸಂದರ್ಭದಲ್ಲಿ ನಿಜ ಆಗಿದೆ. ಬಿಹಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಪ್ರಕಟವಾದಂತ ಎಕ್ಸಿಟ್ ಪೋಲ್ ಎನ್ಡಿಎ ಮತ್ತೆ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಮತಗಟ್ಟೆ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಜೈಕಾರ. ಅಧಿಕಾರ ಹಿಡಿಯುವಂತ ಮಹಾಗಠಬಂಧನ್ನ ಕನಸಾಗೆ ಉಳಿಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಬಿಹಾರದಲ್ಲಿ ಚುನಾವಣಾ ಉತ್ತರ ಸಮೀಕ್ಷೆ ನಿಜವಾಗುತ್ತಾ? ಇನ್ನು ಎಲೆಕ್ಷನ್ ನಡೀತಾ ಇರೋ ಸಂದರ್ಭದಲ್ಲೇ ದೆಹಲಿಯಲ್ಲಿ ಸ್ಫೋಟ ಆಯಿತು ಮೊನ್ನೆ. ಇದೇನಾದರೂ ಪರಿಣಾಮ ಬೀರಿರುವಂತ ಸಾಧ್ಯತೆಗಳಿದಾವ? ಪರಿಣಾಮ ಬೀರಿದ್ರೆ ಯಾರಿಗೆ? ಬಿಹಾರದಲ್ಲಿ ದಾಖಲೆಯ ಮತದಾನ ಆಗಿದೆ. ದಾಖಲೆಯ ಮತದಾನಗಳು ಆದಂತ ಸಂದರ್ಭದಲ್ಲಿ, ಪರ್ಸೆಂಟೇಜ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಎರಡು ಕಾರಣಗಳಿರುತ್ತೆ. ಒಂದು ಆಂಟಿ ಇನ್ಕಂಬೆನ್ಸಿ, ಅಂದ್ರೆ ಅಧಿಕಾರದ ವಿರೋಧಿ ಅಲೆ, ಇಲ್ಲ ಅಂತಾದ್ರೆ ಅಧಿಕಾರದ ಪರ ಅಲೆ. ಎರಡರಲ್ಲಿ ಬಿಹಾರದಲ್ಲಾಗಿದ್ಯಾವುದು? ಅಧಿಕಾರ ವಿರೋಧಿ ಅಲೆನಾ, ಅಧಿಕಾರದ ಪರ ಅಲೆನಾ? ವೋಟ್ ಚೋರಿ ಅಭಿಯಾನದ ಎಫೆಕ್ಟಾ? ಜನಸ್ವರಾಜ್ ಪಕ್ಷದಿಂದ ಏನಾದರೂ ಮ್ಯಾಜಿಕ್ ಆಗತ್ತಾ? ಇದೆಲ್ಲದಕ್ಕೂ ಕೂಡ ಎಕ್ಸಿಟ್ ಪೋಲ್ ಒಂದನ್ನು ಹೇಳ್ತಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಿಟ್ ಪೋಲ್ ಎಲ್ಲವೂ ನಿಜವಾಗತ್ತೆ ಅಂತಲ್ಲ. ನಿಜವಾದಂತ ಉದಾಹರಣೆಗಳಿದಾವೆ, ಬಹಳ ಉದಾಹರಣೆಗಳಿದಾವೆ. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಆಗಿರೋ ಉದಾಹರಣೆಗಳಿದಾವೆ. ಆ ಕಾರಣಕ್ಕಾಗಿ ಅದಕ್ಕೆ ಮಹತ್ವ ಮತ್ತೊಂದು ಮೂಡನ್ನ, ಒಂದು ಅಲೆಯನ್ನ ಪ್ರತಿಬಿಂಬಿಸುತ್ತೆ. ಇದು ನೋಡ್ತಾ ಇದ್ದೀರಿ. ನಿನ್ನೆ ವಿವಿಧ ಏಜೆನ್ಸಿಗಳು ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟು ಅದರ ಪೋಲ್ ಆಫ್ ಪೋಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೋಲ್ ಆಫ್ ಪೋಲ್ ಏನ್ ಹೇಳುತ್ತೆ? ಎನ್ಡಿಎ, ಬಿಜೆಪಿ, ಜೆಡಿಯು ಸೇರಿ ಮಿತ್ರ ಪಕ್ಷಗಳ ಎನ್ಡಿಎ, ಎಲ್ಜೆಪಿ ಸೇರಿ 137ರಿಂದ 154 ಕ್ಷೇತ್ರಗಳನ್ನ ಗೆದ್ದು ಅಧಿಕಾರವನ್ನ ಹಿಡಿಯುತ್ತೆ. ಸ್ಪಷ್ಟ ಬಹುಮತ, ಮ್ಯಾಜಿಕ್ ನಂಬರ್ 122. 137ರಿಂದ 154 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಮಹಾಗಠಬಂಧನ್, ಅದರಲ್ಲಿ ಆರ್ಜೆಡಿ, ಕಾಂಗ್ರೆಸ್, ಲೆಫ್ಟ್ ಪಕ್ಷಗಳು, ಲೆಫ್ಟ್ ಪಕ್ಷದಲ್ಲಿ 2-3 ಇದಾವೆ. ಇವರೆಲ್ಲ ಸೇರಿ ಮಾಡಿಕೊಂಡಿರುವಂತ ಒಕ್ಕೂಟ 82ರಿಂದ 97 ಕ್ಷೇತ್ರಗಳಿಗಷ್ಟೇ ಸೀಮಿತ. ಒಂದು ಪ್ರಬಲ ವಿಪಕ್ಷ ಆಗಬಹುದು, ಅಧಿಕಾರ ಹಿಡಿಯೋದಕ್ಕಾಗಲ್ಲ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. ಜೆಎಸ್ಪಿ, ಜನಸ್ವರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರದು. ಪ್ರಶಾಂತ್ ಕಿಶೋರ್ ಅವರ ಪಕ್ಷ 0 to 2 ಅಷ್ಟೇ. ಅಂದ್ರೆ ಮೊದಲ ಪ್ರಯತ್ನದಲ್ಲೇನು ದೊಡ್ಡ ಸಾಧನೆಯನ್ನ ಮಾಡಲ್ಲ ಅಂತ ಹೇಳ್ತಿದೆ. ಬೇರೆ ಬೇರೆ ಏಜೆನ್ಸಿಗಳ ಡೀಟೇಲ್ ಕೂಡ ನೀವು ನೋಡ್ತಾ ಇದ್ದೀರಿ. ದೈನಿಕ್ ಭಾಸ್ಕರ್, ಟೈಮ್ಸ್ ನೌ, ಮ್ಯಾಟ್ರಿಸ್, ಪೀಪಲ್ ಇನ್ಸೈಟ್ ಎಲ್ಲರೂ ಹೇಳ್ತಾ ಇರೋದು ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಅಧಿಕಾರದ ಗದ್ದುಗೆಯನ್ನ ಹಿಡಿಯುತ್ತೆ ಅಂತಾನೆ ಹೇಳ್ತಾ ಇರೋದು. ಈ ಕಡೆಗೆ ಮಹಾಗಠಬಂಧನ್ ಒಂದು ಪ್ರಬಲ ವಿಪಕ್ಷವಾಗೋದಕ್ಕಷ್ಟೇ ಶಕ್ತಿ ಸಂಪಾದನೆಯನ್ನ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅದರ್ಸ್ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಓವೈಸಿ ಪಕ್ಷ ಇದೆ ಅದರ್ಸ್ ಲಿಸ್ಟ್ ಅಲ್ಲಿ, ಬಿಎಸ್ಪಿ ಇದೆ, ಆಮ್ ಆದ್ಮಿ ಇದೆ. ಬಟ್ ಓವೈಸಿ ಮೇಜರ್, ಯಾಕಂತಂದ್ರೆ ಕಳೆದ ಬಾರಿಯೂ ಕೂಡ ಒಂದು 5 ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ರು. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಓವೈಸಿ ಪಾರ್ಟಿ 5 ಕ್ಷೇತ್ರದಲ್ಲಿ ಗೆದ್ದಿತ್ತು, ಎಐಎಂಐಎಂ. ಸೊ ಅಲ್ಲಿ ಅದರ್ಸ್ ಲಿಸ್ಟ್ ಅಲ್ಲಿ ಅವರು ಇರುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಅಲ್ಲಿಗೆ ಬಿಹಾರದ ಬಗ್ಗೆ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಕ್ಲಿಯರ್. ಮತ್ತೊಮ್ಮೆ ಅಧಿಕಾರ ಎನ್ಡಿಎ ಪಾಲಿಗೆ ಬರುತ್ತೆ ಅಂತ. ಇನ್ನು ಒಂದು ಸ್ವಲ್ಪ 3 ಡಿಜಿಟ್ ನಂಬರ್ ಕೊಟ್ಟಿರೋದು ಚಾಣಕ್ಯ ಮಹಾಗಠಬಂಧನಿಗೆ. ಟುಡೇಸ್ ಚಾಣಕ್ಯ 130ರಿಂದ 138 ಎನ್ಡಿಎ, ಮಹಾಗಠಬಂಧನ್ 100ರಿಂದ 108 ಅಂತ ಹೇಳ್ತಾ ಇದೆ. ಅಂದ್ರೆ ಟೈಟ್ ಫೈಟ್ ಇದೆ, ಎರಡು ಒಕ್ಕೂಟಗಳ ಮಧ್ಯೆ ಟೈಟ್ ಫೈಟ್ ಇದೆ. ಬಟ್ ಗೆಲ್ಲೋದು ಎನ್ಡಿಎ ಮೈತ್ರಿಕೂಟ ಅಂತಾನೆ ಹೇಳ್ತಾ ಇರೋದು. ಸೊ ಚಾಣಕ್ಯ ಸ್ಟ್ರಾಟಜೀಸ್ ಮಾತ್ರ ಒಂದು ಸ್ವಲ್ಪ ಚೇಂಜಸ್ ಕೊಟ್ಟಿದೆ. ಎಂಜಿ ಮಹಾಗಠಬಂಧನಿಗೆ ಹೆಚ್ಚಿನ ಸ್ಥಾನಗಳನ್ನು ಕೊಡ್ತಾ ಇದೆ. ಪಿ ಮಾರ್ಕ್, ನ್ಯೂಸ್ 24, ಪೀಪಲ್ ಇನ್ಸೈಟ್, ಅಗೈನ್
ಎಲ್ಲರೂ ಕೂಡ ಹೇಳ್ತಾ ಇರೋದು 147ರ ಆಸುಪಾಸನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸ್ಪಷ್ಟ ಭರ್ಜರಿ ಬಹುಮತ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.